ಧರ್ಮದ ಚರ್ಚೆಯನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ಧರ್ಮವನ್ನು ಎಲ್ಲರೂ ತಿಳಿಯಲಾಗುವುದಿಲ್ಲ. ಹಾಗಾದರೆ ನೀವು ಹೇಳಿ, ಧರ್ಮವನ್ನು ತಿಳಿಯುವ ಮಾರ್ಗ ಯಾವುದು? ಧರ್ಮದಿಂದ ಗೌರವ ದೊರೆಯುವುದು ಅಂಗರಾಜ. ಜೀವನದಲ್ಲಿ ಅಪಮಾನವಾದರೆ ಹೀಗೆಂದುಕೊಳ್ಳುವುದು ಸೂಕ್ತ, ನಾವು ಧರ್ಮದ ಪಾಲನೆ ಮಾಡಿಲ್ಲವೆಂದು. ಹಾಗೂ ಯಾರಿಗೆ ಹುಟ್ಟಿನಿಂದ ಕೇವಲ ಅಪಮಾನವೇ ದೊರೆತಿದ್ದರೆ ಅವನೇನು ಮಾಡಬೇಕು ವಾಸುದೇವ? ಗೌರವಕ್ಕಾಗಿ ಸಂಘರ್ಷ ಮಾಡಬೇಕು, ಆದರೆ ಅಧರ್ಮದೊಂದಿಗೆ ಜೊತೆಗೂಡಬಾರದು. ಅಧಿಕಾರಕ್ಕೆ ಅವಶ್ಯವಾಗಿ ಹೋರಾಡಬೇಕು, ಆದರೆ ಯಾವುದರ ಮೇಲೆ ಅಧಿಕಾರವಿಲ್ಲವೋ ಅದರ ಮೋಹವಿರಬಾರದು. ತಾತ್ಪರ್ಯವೇನೆಂದರೆ ಅಂಗರಾಜ, ದೊಡ್ಡ ದೊಡ್ಡ ಪರ್ವತಗಳೂ ಕೂಡ ಸಣ್ಣ ನದಿಯ ಮೋಹ ಇಟ್ಟುಕೊಳ್ಳುವುದಿಲ್ಲ. ನದಿಯನ್ನು ತಡೆಹಿಡಿಯುವ ಪ್ರಯತ್ನ ಮಾಡುವ ಪರ್ವತ ತಾನೇ ಹೋಳಾಗಬೇಕಾಗುತ್ತದೆ. ನದಿಯ ಮೇಲೆ ಅಧಿಕಾರ ಕೇವಲ ಸಮುದ್ರಕ್ಕೆ ಮಾತ್ರವಿರುತ್ತದೆ. ನೀವು ಸಮುದ್ರದ ಶಕ್ತಿಯ ಬಗ್ಗೆ ಮಾತನಾಡುತ್ತಿರುವಿರಾ ಅಥವಾ ಪರ್ವತದ ದುರ್ಬಲತೆಯ ಬಗ್ಗೆ? ನಾನು ನದಿಯ ವಿಧಿಯ ಬಗ್ಗೆ ಮಾತನಾಡುತ್ತಿರುವೆ ಅಂಗರಾಜ.